ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇದ್ದೀನಿ. ನೋಡಿ, ಇವತ್ತು ನಿನ್ನೆ ಕಟಿಂಗ್ ವೀಡಿಯೋನ ತೋರಿಸಿದೆ, ಇವತ್ತು ಸ್ಟಿಚಿಂಗ್ ವೀಡಿಯೋನ ತೋರಿಸ್ತಾ ಇದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ಚೂಡಿದಾರ್ ಟಾಪು ಸ್ಟಿಚಿಂಗ್ ವೀಡಿಯೋನ ತೋರಿಸ್ತೀನಿ. ನೋಡಿ, ನೆನ್ನೆ ಲೈನಿಂಗ್ನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ನೋಡಿ ನೆಕ್ಕು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಫ್ರಂಟ್ ಶೇಪು, ಮತ್ತು ನೋಡಿ ಇದು ಬ್ಯಾಕು ಬೋಟ್ ನೆಕ್ಕಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ತೀನಿ. ಇದು ಬಾಟಮ್ಗೆ ನೋಡಿ, ಫಸ್ಟ್ ಫ್ಯಾಬ್ರಿಕ್ನ ಸೀದಾ ಹಾಕ್ಕೋಬೇಕು. ಇದು ಉಲ್ಟಾ, ಇದು ಸೀದಾ ಹಾಕ್ಕೋಬೇಕು. ನೋಡಿ, ಇದು ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಇದನ್ನು ನೀಟಾಗಿ ಸೆಂಟ್ರ್ ಬರೋ ಥರ ಹಾಕ್ಕೋಬೇಕು. ನೋಡಿ, ಈ ರೀತಿ ಹಾಕ್ಕೊಂಡು ನೀಟಾಗಿ ಇದು ಸ್ಟಿಚ್ ಹಾಕ್ಕೋಬೇಕು. ಮಾಡಿ ಟರ್ನ್ ಮಾಡ್ಕೊಳ್ಳೋದು ಅಷ್ಟೇ. ಇದಕ್ಕೆ ಫ್ಯೂಸಿಂಗ್ ಮಾಡಿ ಎಕ್ಸ್ಟ್ರಾ ಫ್ಯೂಸಿಂಗ್ ಪಟ್ಟಿ ಪೀಸ್ ಕೊಟ್ಟು ಕೂಡ ಟರ್ನ್ ಮಾಡ್ಬೋದು, ಅದು ಬೇರೆ ರೀತಿ. ಇದೊಂದು ರೀತಿ, ಅದೊಂದು ರೀತಿ. ಫಸ್ಟ್ ನಾನು ಇವಾಗ ಈ ರೀತಿ ಹೇಳ್ಕೊಡ್ತೀನಿ, ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನೋಡಿ, ಆದಷ್ಟು ರೌಂಡ್ನ ನಿಲ್ಲಿಸ್ಕೊಂಡು ನೀಟಾಗಿ ಟರ್ನ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಈ ರೀತಿ ಡ್ರೆಸ್ಸನ್ನು ಟಾಪಲ್ಲಿ ಹಾಕ್ಕೊಬೇಕು. ಇದನ್ನು ಲೈನಿಂಗು ಇದ್ರ ಮೇಲೆ ಹಾಕ್ಕೊಂಡು ಸ್ಟಿಚಿಂಗ್ ಮಾಡ್ಕೊಬೇಕು. ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ನೀಟಾಗಿ ಎಡ್ಜಲ್ಲಿ ಸ್ಟಿಚ್ ಹಾಕ್ಕೊತಾ ಬರ್ತೀನಿ. ನೋಡಿ, ಇವಾಗ ನೀಟಾಗಿ ಈ ರೀತಿ ಸ್ಟಿಚ್ ಹಾಕ್ಕೊಂಡು ಬಂದಿದ್ದೀನಿ. ಇದಕ್ಕೆ ನಾನಿವು ಲಾಡಿ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇವಕ್ಕೆ ಕ್ರಾಸ್ ಪೀಸ್ನ ತಗೊಂಡು ಲಟ್ಕನ್ಸ್ನ ಇವ್ರನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಆಲ್ರೆಡಿ. ಇದು ಪ್ಯಾಂಟ್ ಪೀಸು, ಈ ಟಾಪಿಂದು ಪ್ಯಾಂಟ್ ಪೀಸ್ನ ಇದಕ್ಕೆ ಕೊಟ್ಟಿದ್ದೀನಿ. ಮತ್ತು ಈ ಲಾಡಿನೂ ಟಾಪಿಂದ ಇದು ಪೀಸ್ ತಗೊಂಡು ಹಾಕ್ಕೊಂಡಿದ್ದೀನಿ ಕಾಂಬಿನೇಷನಲ್ಲಿ. ಇವಾಗ ಇಲ್ಲಿಗೊಂದು ಅಟ್ಯಾಚ್ ಮಾಡ್ತೀನಿ. ನೋಡಿ, ಇವಾಗ ಬ್ಯಾಕ್ ರೆಡಿಯಾಗಿದೆ. ನೋಡಿ, ಈ ರೀತಿ ಬ್ಯಾಕ್ ಕೂಡ ರೆಡಿಯಾಗಿದೆ. ಈಗ ಸುತ್ತ ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಂಡು ಬರ್ತೀನಿ.
ನೋಡಿ ಇದು ಅಟ್ಯಾಚಿಂಗ್ ಆಯಿತು, ಇದು ಬ್ಯಾಕ್ ರೆಡಿ ಆಯಿತು. ಈಗ ಎಕ್ಸ್ಟ್ರಾ ಪೀಸ್ ಎಲ್ಲ ಕಟ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಫ್ರಂಟ್ ಕೂಡ ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ಳೋಣ. ಫಸ್ಟಿಗೆ ಟಾಪ್ ಹಾಕ್ಕೊಂಡು ನೋಡಿ ಸೆಂಟ್ರಿಗೆ ಇಟ್ಕೊಂಡು ನೀಟಾಗಿ ಸ್ಟಿಚ್ ಹಾಕೊಬೇಕು. ನೋಡಿ ಇವಾಗ ನಾನು ಶೇಪ್ ಹಾಕ್ಕೊಂಡಿದ್ದೀನಿ. ಇದು ನೀಟಾಗಿ ಎಕ್ಸ್ಟ್ರಾ ಒಳಗಡೆ ಕಚ್ಚೆ ಎಲ್ಲ ಕಟ್ ಮಾಡೋಣ. ತಿರ್ಗಿ ಆಮೇಲೆ ಈ ರೌಂಡ್ ಶೇಪಲ್ಲಿ ಕಚ್ಚು ಹಾಕ್ಕೊಂಡ್ರೆ ಮಾತ್ರ ನೀಟಾಗಿ ಶೇಪ್ ಟರ್ನ್ ಆಗುತ್ತೆ. ಇಲ್ಲಿ ಸಣ್ಣ ಸಣ್ಣದಾಗಿ ಈ ಥರ ಕಚ್ಚುಗಳನ್ನ ಹಾಕ್ಕೊಳ್ಳೋಣ. ಇವಾಗ ಎಡ್ಜಿಗೆ ಒಂದು ಸ್ಟಿಚ್ ಹಾಕ್ಕೊಂಬರೋಣ. ನೋಡಿ ಇವಾಗ ನೆಕ್ ಇದು ಕೂಡ ರೆಡಿ ಆಯಿತು. ಇವಾಗ ಸುತ್ತ ಇದು ಲೈನಿಂಗು ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಪೀಸ್ ಎಲ್ಲ ಕಟ್ಟಿಂಗ್ ಮಾಡ್ಕೊಂಬರೋಣ. ಇವಾಗ ಇದು ಫ್ರಂಟ್ ರೆಡಿ ಆಯಿತು. ಬ್ಯಾಕು ಕೂಡ ರೆಡಿಯಾಗಿದೆ. ಫ್ರಂಟ್ ಬ್ಯಾಕು ಅಟ್ಯಾಚಿಂಗ್ ಮಾಡ್ಕೊಳ್ಳೋಣ. ಇದು ಸ್ಲೀವ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಲೈನಿಂಗ್ನ ಇದು ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ಜಾಯಿಂಟ್ ಹಾಕ್ಕೊಬೇಕಿದು. ನೋಡಿ ಎರಡನ್ನೂ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇದು ಹಿಂಗೆ ಓಪನ್ ಮಾಡಿ ಒಂದೊಂದು ಸ್ಟಿಚ್ ಹಾಕೊಳ್ಳೋಣ. ನೋಡಿ ಸ್ಟಿಚಿಂಗ್ ಆಯ್ತಲ್ಲ. ಇವಾಗ ಒಂದೊಂದಕ್ಕೂ ಒಂದೊಂದು ನೋಡಿ ಇದು ಸೀರೆ ತಗೊಂಡು ನೋಡಿ ಇದು ಸೀರೆನ ಅಡಿಗೆ ಹಾಕ್ಕೋಬೇಕು. ಉಲ್ಟಾ ಇರೋದು ಮೇಲೆ ಬರಬೇಕು. ಆ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಟರ್ನ್ ಆದರೆ ಅವಾಗ ಸೀದಾ ಬರುತ್ತೆ. ಇದು ಉಲ್ಟಾ, ಇದು ಲೈನಿಂಗ್ ಪೀಸ್ ಉಲ್ಟಾ ಹಾಕ್ಕೊಬೇಕು, ಮೇನ್ ಫ್ಯಾಬ್ರಿಕ್ಕು ಸೀದಾ ಹಾಕ್ಕೊಬೇಕು. ಕನ್ಫ್ಯೂಸ್ ಮಾಡ್ಕೋಬೇಡಿ. ನೋಡಿ ಲೈನಿಂಗ್ ಮೇಲೆ ಸ್ಟಿಚಿಂಗ್ ಬರೋ ಥರ ಒಂದು ಸ್ಟಿಚ್ನ ಹಾಕ್ಕೊಳ್ಳಿ, ಪಾಯಿಂಟೆಡ್ ಹಾಕ್ಕೊಳ್ಳಿ. ನೋಡಿ ಇವಾಗ ಹಿಂಗೆ ಫೋಲ್ಡ್ ಮಾಡಿಕೊಂಡು
ಆದಷ್ಟು ಲೈನಿಂಗು ಸ್ವಲ್ಪ ಹಿಂದೆ ಬರೋ ಥರ, ಮೇನ್ ಫ್ಯಾಬ್ರಿಕ್ಕು ಸ್ವಲ್ಪ ಕಾಣಿಸೋ ಥರ ಟರ್ನ್ ಮಾಡಿಕೊಂಡು ಈ ಸುತ್ತ ಅಟ್ಯಾಚಿಂಗ್ ಮಾಡ್ಕೊಂಬರ್ಬೇಕು. ನೋಡಿ ಇದನ್ನು ಕೂಡ ಅದೇ ರೀತಿ ಸ್ಟಿಚ್ ಮಾಡ್ಕೊಂಬರ್ತೀನಿ. ನೋಡಿ ಇವಾಗ ಎಕ್ಸ್ಟ್ರಾ ಎಲ್ಲ ಕಟ್ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ಎರಡು ಲೆವೆಲಾಗಿ ಇಟ್ಕೊಂಡು ಇದು ಫ್ರಂಟ್ ಶೇಪ್ನ ಕಟ್ ಮಾಡ್ಕೊಂಡಿದ್ದೀನಿ. ನಾವಿದು ಇಲ್ಲಿಗೆ ಪ್ರೆಸ್ ಹಾಕ್ಕೊತೀನಿ, ಯಾಕಂದರೆ ನನಗೆ ಫ್ರಂಟ್ ಶೇಪ್ ಗೊತ್ತಾಗೋದಕ್ಕೋಸ್ಕರ. ಈ ಕಚ್ಚೆ ಯಾವತ್ತಿದ್ರು ಬ್ಯಾಕಿಗೆ ಹೋಗೋ ಥರ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿಕೊಂಡು ನೋಡಿ ಇದು ಇಂಟು ಹಾಕ್ಕೊಂಡಿದ್ದಾನಲ್ಲ, ಇದು ಫ್ರಂಟಿಗೆ ಬರಬೇಕು. ಆ ರೀತಿ ಹಾಕ್ಕೊಂಡು ಸ್ಟಿಚ್ ಹಾಕ್ಕೊತ ಬನ್ನಿ. ನೋಡಿ ಈ ಕಡೆದು ಅಟ್ಯಾಚಿಂಗ್ ಆಯಿತು. ಇವಾಗ ಆ ಕಡೆದು ಅದಕ್ಕೆ ಅಟ್ಯಾಚಿಂಗ್ ಮಾಡ್ಕೊಂಬರ್ತೀನಿ. ಆದಷ್ಟು ಡಬಲ್ ಸ್ಟಿಚ್ನ ಯೂಸ್ ಮಾಡಿ ಇಲ್ಲಿ. ನೋಡಿ ಈ ಕಡೆದು ಸ್ಟಿಚಿಂಗ್ ಆಯಿತು. ಇವಾಗ ಸೈಡು ಈಗ ಆದಷ್ಟು ಸೈಡ್ ಸ್ಟಿಚಿಂಗ್ ಬಂದು 5 ಇಂಚಿಗೆ ಇರೋ ನೋಡಿ ನಾನು 5 ಇಂಚಿಗೆ ಒಂದು ಸ್ಟಿಚ್ ಹಾಕ್ಕೊಂಡಿದ್ದೀನಿ, ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನ್ಯಾಚ್ ಹಾಕ್ಕೊಂಡಿದ್ದೀನಿ. ನ್ಯಾಚಿಗೆ ಕರೆಕ್ಟಾಗಿ ಸ್ಟಿಚ್ ಹಾಕ್ಕೊತ ಬರ್ತೀನಿ. ತಿರ್ಗಾ ಮೆಜರ್ಮೆಂಟ್ ಏನು ತೊಗೊಳೋದೇನು ಬೇಕಾಗಿಲ್ಲ. ನೋಡಿ ಈ ನ್ಯಾಚ್ಗಳು ಕೂರಿಸ್ಕೊತ ಹೋಗ್ಬೇಕು. ನೋಡಿ ಇಲ್ಲೊಂದಿದೆ ನ್ಯಾಚ್. ಈಗ ಈ ಕಡೆನೂ ಅದೇ ರೀತಿ ಸ್ಟಿಚ್ ಹಾಕೊಳ್ಳೋಣ. ಇವಾಗ ಸದ್ಯಕ್ಕೆ ಈ ಕಡೆ ಒಂದು ಸ್ಟಿಚ್, ಈ ಕಡೆ ಒಂದು ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಇವಾಗ ಸೈಡು ನೋಡಿ, ಇವಾಗ ಸೈಡು ಒಂದೊಂದು ಸ್ಟಿಚ್ನ ಹಾಕ್ಕೊಂಡಿದ್ದೀವಿ. ಇವಾಗ ಸೈಡು ಸ್ಟಿಚ್ ಮಾಡೋಣ. ನೋಡಿ ಫಸ್ಟಿಗೆ 1/2 ಇಂಚ್ ಫೋಲ್ಡಿಂಗು,
ನೋಡಿ ಫಸ್ಟಿಗೆ 1/2 ಇಂಚ್ ಫೋಲ್ಡಿಂಗ್ ಮಾಡಿಕೊಂಡು ತಿರ್ಗಾ ಇನ್ನೊಂದು ಫೋಲ್ಡಿಂಗ್ ಮಾಡ್ಕೋಬೇಕು. ನೋಡಿ ನಾವಿಲ್ಲಿ ನ್ಯಾಚ್ ಹಿಡ್ಕೊಂಡಿರ್ತೀವಲ್ಲ, ನ್ಯಾಚ್ ಹತ್ರ ಸ್ಟಾಪ್ ಮಾಡಬೇಕು. ನೋಡಿ ಕ್ರಾಸ್ ಮಾಡಿಕೊಂಡು ನ್ಯಾಚ್ ಹತ್ರ ನೋಡಿ ಈ ಕಡೆ ಯಾವ ರೀತಿ ಮಾಡ್ಕೊಂಡಿದ್ವಿ, ಈ ಕಡೆನೂ ಅದೇ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು. ಇವಾಗ ಈ ಸೈಡ್ ಯಾವ ರೀತಿ ಸ್ಟಿಚ್ ಮಾಡಿದ್ದೀವೋ ಇವಾಗ ಈ ಕಡೆ ಸೈಡೂ ಅದೇ ರೀತಿ ಸ್ಟಿಚ್ ಮಾಡ್ಕೊಂಬರೋಣ. ನೋಡಿ ಇವಾಗ ಈ ಕಡೆನೂ ಅದೇ ರೀತಿ ಈ ಕಡೆನೂ ಸೈಡ್, ಎರಡು ಕಡೆನೂ ಸೈಡ್ ಸ್ಟಿಚ್ ಮಾಡ್ಕೊಂಡಿದ್ದೀವಿ. ಇವಾಗ ಬಾಟಮಲ್ಲಿ ಲೆವೆಲ್ ಮಾಡಿಕೊಂಡು ಇದು ಎಕ್ಸ್ಟ್ರಾ ಇರೋದನ್ನ ಕಟಿಂಗ್ ಮಾಡ್ಕೋಬೇಕು. ನಿಮ್ಮ ಅಪ್ಪಂಗೆ ಇವಾಗ ಬಾಟಮು 2 ಇಂಚ್ವರೆಗೂ ಫಸ್ಟು ಒಂದು 1/2 ಇಂಚು, ತಿರ್ಗಾ ಇನ್ನೊಂದು 1/2 ಇಂಚು ಡಬಲ್ ಫೋಲ್ಡಿಂಗ್ ಮಾಡಿಕೊಂಡ್ರೆ ಬಾಟಮ್ ಸ್ಟಿಚ್ ಮಾಡೋಣ. ನೋಡಿ ಇವಾಗ ಎರಡು ಕಡೆನೂ ಸ್ಟಿಚಿಂಗ್ ಆಗಿದೆ. ಇವಾಗ ಇದು ಏನು ಸ್ಟಿಚ್ ಮಾಡ್ಕೊಂಡಿದ್ದೀವೋ ಇವಾಗ ಫುಲ್ ಎಲ್ಲ ಎಡ್ಜಿಗೆ, ಸೈಡು ಎಡ್ಜಿಗೆ ಎಲ್ಲ ಕಡೆನೂ ಇವಾಗ ಸ್ಟಿಚಿಂಗ್ ಮಾಡ್ಕೊಂಬರ್ಬೇಕು. ನೋಡಿ ಇವಾಗ ಫುಲ್ಲು ಸೈಡ್ ಎಲ್ಲ ಸ್ಟಿಚ್ ಆಗಿದೆ. ನೋಡಿ ಇವಾಗ ಇದೆಲ್ಲ ಫುಲ್ಲು ಸೈಡ್ ನೋಡಿ ಈ ರೀತಿ ಎಡ್ಜಿಗೆ ಸ್ಟಿಚ್ ಹಾಕೊಂಡಿದ್ದೀವಿ. ನೋಡಿ ಬ್ಲಾಕ್ ಆಗಿ ನೀಟಾಗಿ ಕಾಣಿಸುತ್ತೆ. ಫುಲ್ಲು ಸೈಡ್ ಕೂಡ ಮತ್ತೆ ಬಾಟಮ್ ಕೂಡ ಎಲ್ಲ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇವಾಗ ಸೈಡು ಇನ್ನೂ ಒಂದೊಂದು ಎರಡೆರಡು ಸ್ಟಿಚ್ ಹಾಕೊತೀನಿ ಇಲ್ಲಿ ಸೈಡು. ನೋಡಿ ಇವಾಗ ಈ ಕಡೆನೂ 3 ಸ್ಟಿಚ್ಚು, ಈ ಕಡೆನೂ 3 ಸ್ಟಿಚ್ನ ಹಾಕೊಂಡಿದ್ದೀನಿ. ನೋಡಿ ಕರೆಂಟ್ ಹೋಯ್ತು. ನೋಡಿ ಫುಲ್ ಎಲ್ಲ ರೆಡಿ ಆಗಿದೆ, ತೋರಿಸ್ತೀನಿ ರೀ ಒಂದು ಸೆಕೆಂಡು. ನೋಡಿ ಫುಲ್ ಎಲ್ಲ ರೆಡಿ ಆಗಿದೆ. ಪ್ಲೀಸ್ ನಿಮ್ಗೆ ಯಾರಿಗಾದ್ರೂ ಕಟಿಂಗ್ ವಿಡಿಯೋ, ಸ್ಟಿಚಿಂಗ್ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಯಾರ್ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ನೋಡಿ. ಬಾಯ್.